ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಪನ್ನೀರ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಸೊ ಯಾರಿಗೆಲ್ಲ ಪನ್ನೀರ್ ಇಷ್ಟ, ಇವತ್ತಿನ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ಮನೇಲೇ ನೀವು ಪನ್ನೀರ್ನ ಮಾಡ್ಕೋಬೋದು. ಹೇಗೆ ಅಂತ ಕೇಳ್ತೀರಾ? ಸೊ ಈ ಒಂದು ಮೌಲ್ಡಿಂದ ಸೊ ಪನ್ನೀರ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಚೂರು ಕೂಡ ಅಂದರೆ ಒಂದು ಡ್ರಾಪ್ ಕೂಡ ವಾಟರ್ ಇರಬಾರ್ದು, ಅಷ್ಟು ಚೆನ್ನಾಗಿ ನೀಟಾಗಿ ಮಾಡಬೇಕು ಅಲ್ವಾ. ಸೊ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇವತ್ತು ನಾನು ಮೀಶೋದಲ್ಲಿ ಈ ಒಂದು ಬೌಲ್ನ ತರಿಸಿದ್ದೆ. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಎಲ್ಲ ಸಪ್ರೇಟಾಗಿ ಕೊಡ್ತಾರೆ. ಮೌಲ್ಡ್ ಬೇಸ್ ಆಗಿರ್ಬೋದು, ಮತ್ತು ಅದ್ರದ್ದು ಬಾಡಿ ಆಗಿರ್ಬೋದು, ಮತ್ತು ಪ್ರೆಷರ್ ಪ್ಲೇಟ್ ಆಗಿರ್ಬೋದು, ಎಲ್ಲದೂ ಕೂಡ ಸಪ್ರೇಟ್ ಆಗಿರುತ್ತೆ. ಸೊ ನಾವು ಇದರಲ್ಲಿ ಪನ್ನೀರ್ನ ಮಾಡ್ಕೋಬೋದು. ಸೊ ಪನ್ನೀರ್ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ಹಾಲು ಕಾಯಿಸ್ಬಿಟ್ಟು ಆಮೇಲೆ ಅದಕ್ಕೆ ಲೆಮನ್ ಜ್ಯೂಸ್ನ ಹಾಕಿಬಿಟ್ಟು ಅದೆಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ, ಅಂದರೆ ಅದೆಲ್ಲ ಒಡೆದಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ಸಪ್ರೇಟಾಗಿ ಮತ್ತೆ ಗೇನ್ ತಣ್ಣೀರನ್ನ ಹಾಕಿಬಿಟ್ಟು ನೋಡಿ ಮಾಡ್ತಾ ಇದ್ದೀನಲ್ವಾ. ಸೊ ಈ ರೀತಿನಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಆ್ಯಂಡ್ ಅದಾದಮೇಲೆ ನೀವು ಈ ಒಂದು ಮೌಲ್ಡ್ ಒಳಗಡೆ ಹಾಕಿ ಒಂದು ಪ್ರೆಷರ್ ಪ್ಲೇಟ್ ಇದೆ ಅಲ್ವಾ. ಸೊ ಅದರಲ್ಲಿ ನೀವು ಪ್ರೆಷರ್ ಮಾಡಿದ್ರೆ ಸಾಕು, ಎಷ್ಟೇ ವಾಟರ್ ಇದ್ರೂ ಕೂಡ ಎಲ್ಲದೂ ಕೂಡ ಫುಲ್ ಆಚೆ ಬಂದ್ಬಿಡುತ್ತೆ. ನೀವು ಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ, ಅಂದರೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ, ಅದರಲ್ಲೂ ಕೂಡ ನೀವು ಪ್ರೆಸ್ ಮಾಡ್ಬೋದು, ಇಲ್ಲ ಕೈಯಲ್ಲೇ ನೀವು ಪ್ರೆಸ್ ಮಾಡ್ಬೋದು. ಆಮೇಲೆ ಅದನ್ನು ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಇದು ಸ್ಕ್ವೇರ್ ಶೇಪ್ ಅಲ್ವಾ. ಸೊ ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಬಂದಿರುತ್ತೆ. ಆಮೇಲೆ ಅದು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಒಂದು ಡ್ರಾಪ್ ಕೂಡ ವಾಟರ್ ಇರೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ನೀವೇ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ಪಾಂಜಿ ಥರ ಬರುತ್ತೆ, ಬೇಗನೂ ಕೂಡ ನಾವು ಮಾಡ್ಕೋಬೋದು. ಈ ರೀತಿನಲ್ಲಿ ಒಂದು ಮೌಲ್ಡ್ ಇತ್ತು ಅಂತ ಹೇಳಿದ್ರೆ నేను ಹೋಟೆಲಲ್ಲೆಲ್ಲ ನಾವು ತಿಂತೀವಿ ನೋಡಿ ಪನ್ನೀರು, ಸೇಮ್ ಅದೇ ರೀತಿನಲ್ಲೇ ಬರುತ್ತೆ. ಸೊ ಪನ್ನೀರ್ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಔಟ್ಸೈಡ್ ನಾವು ರೆಡಿ ತಗೊಳ್ಳೋದಕ್ಕಿಂತ ಮನೇಲೇ ನಾವು ಈ ರೀತಿನಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಈ ಒಂದು ಮೌಲ್ಡಿಂದ. ಆ್ಯಂಡ್ ಇದರಲ್ಲಿ ನೀವು ಬೇಕಾದ್ರೆ ಇನ್ನೂ ಸ್ಪ್ರೌಟ್ಸ್ ಆಗಿರ್ಬೋದು, ಮತ್ತು ಟೋಫು ಆಗಿರ್ಬೋದು, ಡ್ರೈನ್ ಕರ್ಡ್ ಆಗಿರ್ಬೋದು, ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಬರೀ ಪನ್ನೀರ್ ಮಾತ್ರ ಅಂತ ಏನಿಲ್ಲ. ಆ್ಯಂಡ್ ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ, ತುಂಬ ಗಟ್ಟಿ ಕೂಡ ಇದೆ. ಆ್ಯಂಡ್ ಫಿಲ್ಟರ್ ಇರೋದ್ರಿಂದ, ಹೋಲ್ ಎಲ್ಲ ಇರೋದ್ರಿಂದ ಈಸಿಯಾಗಿ ವಾಟರ್ ಎಲ್ಲದು ಕೂಡ ಔಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಆ್ಯಂಡ್ ನಾನು ಇದು 350 ml ಕೆಪಾಸಿಟಿ ಇರೋದನ್ನು ತರಿಸ್ಕೊಂಡಿದ್ದೀನಿ. ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ಬರೀ 220 ರೂಪಾಯಿ ಅಷ್ಟೇ ಕೊಟ್ಟಿದ್ದು. 1 ಇಂಚಸ್ ಅಷ್ಟು ಉದ್ದ ಬರುತ್ತೆ ಆ್ಯಂಡ್ 4 ಇಂಚಸ್ ಅಷ್ಟು ಅಗಲ ಬರುತ್ತೆ. ಇದು ಬ್ರ್ಯಾಂಡ್ ಬಂದು ಐರಾ ಬ್ರ್ಯಾಂಡ್ ಅಂತ ಹೇಳಿ, ಸಖತ್ತಾಗಿದೆ. ಆ್ಯಂಡ್ ಇದ್ರಲ್ಲಿ ನಿಮಗೆ ಸ್ವಲ್ಪ ಕೆಪಾಸಿಟಿ ಅಂದರೆ ಒಂದು 450 ml ಅಷ್ಟು ಜಾಸ್ತಿ ಬೇಕು ಅಂತ ಹೇಳಿದ್ರೆ 250 ರೂಪೀಸ್ ಆಗುತ್ತೆ 450 mlಗೆ. ನಾನು ತೊಗೊಂಡಿರೋಂಥದ್ದು 350 ml 220 ರೂಪೀಸ್ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ನೋಡಿ, ಬೇಕಂದರೆ ಪರ್ಚೇಸ್ ಮಾಡಿ. ಮೌಲ್ಡ್ ಬೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಪ್ರೆಷರ್ ಪ್ಲೇಟ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಲಿಂಕ್ ಕೊಟ್ಟಿರ್ತೀನಲ್ವಾ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಐ ಹೋಪ್ ಈ ಒಂದು ಮೌಲ್ಡ್ ನಿಮಗೆ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಬರೀ ಪನ್ನೀರ್ ಅಲ್ಲ, ಇದರಲ್ಲಿ ಟೋಫು, ಡ್ರೈನ್ ಕರ್ಡ್ ಆಗಿರ್ಬೋದು, ಮತ್ತು ಸ್ಪ್ರೌಟ್ಸ್ ಆಗಿರ್ಬೋದು, ಅಂದರೆ ಬೇಳೆ, ಅಂದರೆ ಕಾಳುಗಳೆಲ್ಲ ನಾವು ಮಾಡ್ತೀವಲ್ವ, ಮೊಳಕೆ ಕಾಳುಗಳು, ಅದನ್ನು ಕೂಡ ನೀವು ಮಾಡ್ಕೋಬೋದು. ಒಂದು ಚೂರು ಡ್ರಾಪ್ ಅಂದರೆ ಒಂದು ಹನಿ ಕೂಡ ನೀರಿರೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಎಲ್ಲದೂ ಕೂಡ ವಾಟರ್ ಎಲ್ಲ ಫುಲ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಗನೆ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಮಿಸ್ ಆಗೋದಿಲ್ಲ. ಆ್ಯಂಡ್ ಈಗಾಗಲೇ ಸಾಕಷ್ಟು ವೀಡಿಯೋಸ್ಗಳು ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚಾನಲ್ ಒಮ್ಮೆ ಚೆಕ್ ಮಾಡಿ, ನಿಮಗೆ ಲೈಕ್ ಆಗ್ಬೋದು. ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.